ಗೊತ್ತಿರುವಂತೆ ನಾನು ನಿನ್ನೆ ಕೂಡ ತಿಳಿಸಿದ್ದೆ. ಏನು ಅಂತಂದ್ರೆ ಹೋರಾಟ ನೇಮಕಾತಿಗಾಗಿ ಧಾರವಾಡದಲ್ಲಿ ಏನೋ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಂತೇಳಿ ಈಗ ನಿರ್ಧಾರ ಮಾಡಲಾಗಿದೆ. ಏಪ್ರಿಲ್ 14ನೇ ತಾರೀಕು ಅಂದು ನಮ್ಮ ಬಾಬಾ ಸಾಹೇಬರ ಜನ್ಮದಿನ ಕೂಡ. ಸೊ ಆ ಒಂದು ಹೋರಾಟಕ್ಕೆ ತುಂಬಾ ಜನ ಪ್ರಶ್ನೆನ ಕೇಳ್ತಾ ಇದ್ರಿ, ಈಗ ಪರ್ಮಿಷನ್ ಸಿಕ್ಕಿದೆಯಾ ಅಥವಾ ಹೋರಾಟಕ್ಕೆ ರೂಪುರೇಷೆಗಳೇನಂತ. ನಿನ್ನೆ ಕೂಡ ನಾನು ಫೋಟೋಗಳು ಕೂಡ ಕಮ್ಯುನಿಟಿ ಪೋಸ್ಟ್ ಹಂಚ್ಕೊಂಡಿದ್ದೆ. ಶಶಿಕಾಂತ್ ಗುರೂಜಿ ಅವರು ಕೂಡ ಭೇಟಿಯಾಗಿ ಹೋರಾಟದ ವಿಷಯವಾಗಿ ಹಲವಾರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎಲ್ಲ ಒಂದು ವಿದ್ಯಾರ್ಥಿ ನಾಯಕರಿಂದ. ಅಂಡ್ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಸೂಚಿಸಿದ್ದಾರೆ. ಖಂಡಿತವಾಗಿ ಹೋರಾಟ ಯಶಸ್ವಿ ಆಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂಡ್ ನೋಡಿ, ಈ ಒಂದು ಹೋರಾಟಕ್ಕೆ ಒಂದು ದಿನಕ್ಕೆ ಸೀಮಿತ ಆಗಲ್ಲ. ಖಂಡಿತವಾಗದು ಯಾರು ಹಂಗೆ ತಿಳ್ಕೊಳಕ್ ಹೋಗ್ಬೇಡಿ. ನೇಮಕಾತಿ ಆಗೋವರೆಗೂ ಕೂಡ ನಾವು ಹೋರಾಟವನ್ನ ಮುಂದುವರಿಸ್ತೀವಿ. ಅಂಡ್ ಧಾರವಾಡ ಸುತ್ತಮುತ್ತ ಜಿಲ್ಲೆಯಲ್ಲಿರುವಂತಹ ಎಲ್ಲ ಆಸ್ಪಿರೆಂಟ್ಸು ದಯವಿಟ್ಟು ಹೋರಾಟಕ್ಕೆ ಬರಲೇಬೇಕು. ಕಾರಣ ಇದು ನಿಮ್ಗಾಗಿ ಮಾಡ್ತಾ ಇರುವಂತಹ ಹೋರಾಟ. ಪ್ರತಿ ಬಾರಿ ಕೂಡ ಅಲ್ಲಿ ಇಲ್ಲಿ ಸಜೆಷನ್ ಕೊಡುವಂಥದ್ದೆಲ್ಲ ಬೇಡ. ಈ ಬಾರಿ ಖಂಡಿತವಾಗಿ ಹೋರಾಟ ಯಶಸ್ವಿ ಆಗುತ್ತೆ. ಅಂಡ್ ಇನ್ನೊಂದು ಕಡೆ ಧಾರವಾಡದಲ್ಲಿ ಮಿನಿಮಮ್ ಎಷ್ಟು ಜನ ಆಸ್ಪಿರೆಂಟ್ಸ್ ಇದೀರಾ ಅಂತ ನಿಮ್ಗೆ ಗೊತ್ತಿದೆ. ಸೊ ಅವರೆಲ್ಲರ ಬೆಂಬಲ ಕೂಡ ಇದಕ್ಕೆ ಸಿಕ್ಕರೆ ಖಂಡಿತವಾಗಿ ಹೋರಾಟ ಯಶಸ್ವಿ ಆಗುತ್ತೆ. ಇನ್ನು 3 ದಿನ ಸಮಯ ಇದೆ. ಇವತ್ತು ಆಲ್ರೆಡಿ 11ನೇ ತಾರೀಕು, 12, 13, 14ನೇ ತಾರೀಕು ಹೋರಾಟ ಇರೋದ್ರಿಂದ ಎಲ್ಲರೂ ಕೂಡ ಹೋರಾಟಕ್ಕೆ ಕೈ ಜೋಡಿಸಿ. ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ, ಈಗ ಸರ್ಕಾರ ಮತ್ತಷ್ಟು ವಿಳಂಬ ನೀತಿಯನ್ನ ಮಾಡ್ತಾ ಇರೋದ್ರಿಂದ ನಾವು ಎಷ್ಟೇ ದಿನ ಲೈಬ್ರರಿ ಕೂತ್ಕೊಂಡು ಏನೇ ಓದಿದ್ರು ಕೂಡ ಇದಕ್ಕೆ ಪರಿಹಾರ ಇಲ್ಲ. ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ, ಸರ್ಕಾರದ ಮುಂದೆ ಹಲವಾರು ಸವಾಲುಗಳಿವೆ. ಒಳ ಮೀಸಲಾತಿ ಆಗಿರ್ಬೋದು, ಕಾನೂನಾತ್ಮಕವಾಗಿ ಅದೆಲ್ಲವನ್ನ ಕೂಡ ಸರ್ಕಾರ ಸೀರಿಯಸ್ ಆಗಿ ಪರಿಗಣಿಸ್ತಾ ಇಲ್ಲ. ನೋಡಿ, ಮೊನ್ನೆ ಅಷ್ಟೇ 56% ರಿಸರ್ವೇಶನ್ ಕೇಸ್ ಇದ್ರು ಕೂಡ ಕೋರ್ಟ್ ಅಲ್ಲಿ ಸರ್ಕಾರದ ವಕೀಲರು, ಅಡ್ವೊಕೇಟ್ ಜನರಲ್ ಅವರು ಅಟೆಂಡ್ ಆಗಿಲ್ಲ. ಸೊ ಇದು ಏನ್ ತೋರಿಸ್ಕೊಡುತ್ತೆ ಅಂದ್ರೆ, ಸರ್ಕಾರಕ್ಕೆ ಈ ವಿಷಯವನ್ನ ಬಗೆಹರಿಸಿಕೊಳ್ಳೋದಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ. ಸೊ ಆ ಇಚ್ಛಾಶಕ್ತಿಯ ಕೊರತೆಯನ್ನು ನಾವು ಹೆಂಗೆ ನೀಗಿಸಬೇಕು ಅಂದ್ರೆ, ಈ ಹೋರಾಟದಲ್ಲಿ ಸರ್ಕಾರಕ್ಕೆ ಬೀಳುವ ಒತ್ತಡದಿಂದ ಅದು ಸರಿ ಹೋಗುತ್ತೆ. ಖಂಡಿತವಾಗಿ ಮನಸ್ಸು ಮಾಡಿದ್ರೆ ಸರ್ಕಾರ ಒಂದು ದಿನದಲ್ಲಿ ಏನಾದರೂ ಡಿಸಿಷನ್ ತೆಗೆದುಕೊಂಡು ಕ್ಯಾಬಿನೆಟ್ ಈಗ ನಿರ್ಧಾರ ಮಾಡಿದ್ದಾರೆ 16ನೇ ತಾರೀಕು. ಸೊ ಅಷ್ಟರೊಳಗಡೆ ನಾವು 14ನೇ ತಾರೀಕು ಸರ್ಕಾರಕ್ಕೆ ಒಂದು ದೊಡ್ಡ ಹೋರಾಟದ ಮೂಲಕ ಸಂದೇಶ ಕೊಟ್ರೆ 16ನೇ ತಾರೀಕಿನ ಕ್ಯಾಬಿನೆಟ್ ಸಭೆಯಲ್ಲಿ ಖಂಡಿತವಾಗಿ ನೇಮಕಾತಿ ಕುರಿತಾಗಿ ಪಾಸಿಟಿವ್ ನ್ಯೂಸ್ ಬರುವಂತ ಸಾಧ್ಯತೆ ಇದೆ. ಅಂಡ್ ಇನ್ನೊಂದು ಪ್ರಮುಖವಾದ ವಿಚಾರ, ಈ ಹೋರಾಟದಲ್ಲಿ ಯಾರೂ ಕೂಡ ನಾವು ಹೋರಾಟದಲ್ಲಿ ಒಂದು ಜಾಗದಿಂದ ಕದಲದೇ ಇರೋ ರೀತಿ ಕೂತ್ಕೋಬೇಕು. ಹಂಗಾದ್ರೆ ಮಾತ್ರ ನಮಗೆ ಖಂಡಿತವಾಗಿ ಯಶಸ್ಸು ಸಿಗುತ್ತೆ. ಅಂಡ್ ನೋಡಿ, ನೇಮಕಾತಿ ಅನ್ನುವಂಥದ್ದು ಒಬ್ಬರಿಗೆ ಬೇಕಾಗಿರೋದಲ್ಲ. ರಾಜ್ಯಾದ್ಯಂತ ಎಲ್ಲೆಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂತ ಆಸ್ಪಿರೆಂಟ್ಸ್ ಇದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ರಿಕ್ರೂಟ್ಮೆಂಟ್ ಅನ್ನೋದು ಈಗ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ, ನೇಮಕಾತಿನೇ ಇಲ್ಲ ಅಂತಂದ್ರೆ ನಾವು ಎಷ್ಟು ವರ್ಷ ಓದಿ ಎಷ್ಟು ತಯಾರಿ ಮಾಡ್ಕೊಂಡ್ರೆ ಏನು ಪ್ರಯೋಜನ ಹೇಳಿ. ಅದರ ಜೊತೆ KPSCಯ ಒಂದು ಇತ್ತೀಚಿನ ಪರೀಕ್ಷಾ ಅಕ್ರಮಗಳು, ಎಸ್ಪೆಷಲಿ KAS ಆಗಿರ್ಬೋದು, PDO, CT, ಅದನ್ನ ಒಂದು CBI ತನಿಖೆಗೆ ಕೊಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಬೇಡಿಕೆ ಇದೆ. ಆಲ್ರೆಡಿ ಮತ್ತೆ ನೋಡಿ, KAS ಮೊನ್ನೆಷ್ಟೇ ಹೇಳಿದ್ರು ನಾವು ತನಿಖೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ ಅಂತ. ಬಟ್ ಯಾವುದನ್ನು ಕೂಡ ಮಾಡದೆ ಈಗ ಆಲ್ರೆಡಿ ಮತ್ತೆ ಮೇ 6ನೇ ತಾರೀಕು ಇಂಟರ್ವ್ಯೂ ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬರ್ತಾ ಇದೆ. ಖಂಡಿತವಾಗಿಯೂ ಭ್ರಷ್ಟರ ರಕ್ಷಣೆಗೆ ಸರ್ಕಾರ ಕೂಡ ನಿಂತಿದೆ, ಆಯ್ತಾ. ನಾಟ್ ಓನ್ಲಿ ಸರ್ಕಾರ, ಎಲ್ಲರೂ ಕೂಡ ಅವರೇ, ಎಲ್ಲ ಪಕ್ಷದಲ್ಲಿರೋರು ಕೂಡ ಭ್ರಷ್ಟರ ರಕ್ಷಣೆಗೆ ನಿಲ್ತಾರೆ. ಇವತ್ತು ಆಡಳಿತ ಪಕ್ಷದಲ್ಲಿದ್ದಾಗ ಅವ್ರನ್ನ ಟೀಕೆ ಮಾಡ್ಬೋದು, ನಾಳೆ ಅವರೇ ಆಡಳಿತ ಪಕ್ಷಕ್ಕೆ ಬಂದಾಗ ಅವರು ಕೂಡ ಅದೇ ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ಆದಷ್ಟು ಆಸ್ಪಿರೆಂಟ್ಸ್ ಎಲ್ಲರೂ ಕೂಡ ಈ ಬಾರಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಈ ಹೋರಾಟಕ್ಕೆ ಇನ್ನೊಂದು ವಿಷಯ ಅಂತಂದ್ರೆ, ರಾಜ್ಯದಲ್ಲಿರುವಂತ ಎಲ್ಲಾ ಸಂಘಟನೆಗಳು, ಯಾವ್ದಾವ್ದಿದೆ, ಕಾರ್ಮಿಕ ಸಂಘಟನೆ ಆಗಿರ್ಬೋದು, ಎಲ್ಲ ಯೂನಿಯನ್ಗಳು, ವಕೀಲರ ಸಂಘ, ಯಾವ್ಯಾವ ಸಂಘಗಳಿದೆ, ಎಲ್ಲರಿಗೂ ಕೂಡ ಮುಕ್ತ ಆಹ್ವಾನವನ್ನ ನಾವು ಕೊಡ್ತಾ ಇದೀವಿ. ಯಾರಾದ್ರೂ ಬಂದು ಈ ಹೋರಾಟದಲ್ಲಿ ನಮ್ಗೆ ಬೆಂಬಲ ಕೊಡ್ಬೋದು, ಅದೇನೋ ಸಮಸ್ಯೆ ಇಲ್ಲ. ಎಲ್ಲರನ್ನೂ ಕೂಡ ಒಳಗೊಂಡಂತೆ ಹೋರಾಟ ಮಾಡೋಣ. ಯಾಕೆ ಅಂತಂದ್ರೆ, ನಾವೆಲ್ಲರ ಒಂದು ಒಗ್ಗಟ್ಟು ಖಂಡಿತವಾಗಿ ನಮ್ಗೆ ಯಶಸ್ಸನ್ನು ತಂದು ಕೊಡುತ್ತೆ. ಈ ಬಾರಿ ಪ್ರತಿ ಬಾರಿ ಆದಂತೆ ಆದ್ರೆ ಸರ್ಕಾರ ಅದನ್ನು ನಿರ್ಲಕ್ಷ್ಯ ಮಾಡ್ತಾನೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಈ ಬಾರಿ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಬಾರ್ದು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಅಂಡ್ ನೋಡಿ, ಇನ್ನೊಂದು ವಿಷಯ ಅಂತಂದ್ರೆ, ತುಂಬಾ ಜನರಿಗೆ ಒಂದು ಪ್ರಶ್ನೆ ಇದೆ. ಏನು ಅಂದ್ರೆ, ಈ ಬಾರಿ ನೀವು CBI ತನಿಖೆಗೆ ವಹಿಸ್ತೀರಾ KPSCದು, ಮುಂದಿನ ಬಾರಿ ಆಗಲ್ವಾ? ನೋಡಿ, ಈ ಬಾರಿ ಆಗಿರೋ ಅಕ್ರಮವನ್ನು ನಾವು ತಡೆದಿಲ್ಲ ಅಂತಂದ್ರೆ ಅವ್ರು ಮುಂದಿನ ಬಾರಿ ಕೂಡ ಮಾಡ್ತಾರೆ. ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, SDFD ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ RD ಪಾಟೀಲ್ ಮಾಡಿದಂಥ ಸ್ಕ್ಯಾಮ್ ಇಂದ ಇವತ್ತಿಗೂ ಅದೆಷ್ಟೋ ಜನ ಅದೇ ಆವತ್ತ ಅನುಭವಿಸಿದಂತಹ ತೊಂದರೆಯಿಂದ ಇವತ್ತು ಕೂಡ ಅಗೇನ್ ಮತ್ತೆ ಸಮಸ್ಯೆ ಸುಳಿಯಲ್ಲೇ ಸುಳ್ಕೊಂಡು ಇನ್ನೂ ಓದ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಪರೀಕ್ಷಾ ಅಕ್ರಮ ಏನಾಗುತ್ತೆ, ನಮ್ಮ ಮತ್ತು 5-6 ವರ್ಷಗಳನ್ನ ಕಸ್ಕೊಂಡ್ ಬಿಡುತ್ತೆ. ಮತ್ತೆ ಅಗೇನ್ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ಮತ್ತೆ ಕೂತ್ಕೊಳ್ಬೇಕಾಗುತ್ತೆ. ಸೊ ದಯವಿಟ್ಟು ಈ ಬಾರಿ ಎಲ್ಲರೂ ಕೂಡ KPSC ವಿರುದ್ಧ ಆಗಿರ್ಬೋದು ಅಂಡ್ ನೇಮಕಾತಿ ಮಾಡೋದಕ್ಕಾಗಿರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡೋಣ. ಅಂಡ್ ಬೇರೆ ಬೇರೆ ಜಿಲ್ಲೆಗಳು ತುಂಬಾ ಜನ ಆಸ್ಪಿರೆಂಟ್ಸ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ನಿನ್ನೆಯಿಂದ, ಧಾರವಾಡ ಸುತ್ತಮುತ್ತ ಇರೋರು ಅಥವಾ ಬೇರೆ ಕಡೆ ಎಲ್ಲರೂ ಕೂಡ ನೋಡಿ 14ನೇ ತಾರೀಕು ಬೆಳಗ್ಗೆ ನೀವು ಅಲ್ಲಿ ಬನ್ನಿ. ಹೋರಾಟ ಖಂಡಿತವಾಗಿಯೂ ನಮಗೆ ಜಯವನ್ನು ತಂದು ಕೊಡುತ್ತೆ. ಅಂಡ್ ಇದನ್ನ ಈ ವಿಷಯವನ್ನ ಮಾಧ್ಯಮಗಳು ಕೂಡ ಅಷ್ಟೇ ಸರ್ಕಾರಕ್ಕೆ ಸ್ಪಷ್ಟವಾಗಿ ಸಂದೇಶವನ್ನು ತಲುಪಿಸಬೇಕಿದೆ. ಪ್ರತಿ ಬಾರಿ ಕೂಡ ಮಾಧ್ಯಮಗಳು ಸರ್ಕಾರದ ಪರವಾಗಿ ನಿಂತ್ಕೊಂಡು ಯಾವುದೋ ಒಂದು ಫಾಲ್ಸ್ ಸ್ಟೇಟ್ಮೆಂಟ್, ಇನ್ನೇನು 8,000 ನೇಮಕಾತಿ ಆಗುತ್ತೆ, 1,000 ನೇಮಕಾತಿ ಆಗುತ್ತೆ,
ಪೊಲೀಸ್ ಮಾಡ್ತಾರೆ, ಶಿಕ್ಷಕರು ಮಾಡ್ತಾರೆ ಅಂತೆಲ್ಲ ಹೇಳಿದಾಗ ಆ ಸ್ಟೇಟ್ಮೆಂಟ್ಗಳನ್ನ ಬಿತ್ತರಿಸೋದಷ್ಟೇ ಇಲ್ಲ, ವಿದ್ಯಾರ್ಥಿಗಳ ಹೋರಾಟವನ್ನು ಕೂಡ ಮಾಧ್ಯಮಗಳು ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಮುಟ್ಟಿಸಿದ್ರೆ, ಮಾಧ್ಯಮಗಳು ಕೂಡ ನಮಗೆ ಸಹಾಯ ಮಾಡಿದರೆ ಖಂಡಿತವಾಗಿ ನೇಮಕಾತಿ ಆಗುತ್ತೆ. ಸೊ ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಬನ್ನಿ, ನಾವು ಕೂಡ ಬರ್ತೀವಿ. ಧನ್ಯವಾದ.